ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಮುಂಚೆ ನಾನು ಕಿಚನ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ವಿಡಿಯೋ. ನಾನು ಮೇಕ್ ಓವರ್ ಮಾಡೋದಕ್ಕೆ ಮುಂಚೆ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಎಲ್ಲನೂ ನಾನು ಮೀಶೋದಲ್ಲಿ ಬುಕ್ ಮಾಡಿದೆ. ಹಾಗೆ ಮೀಶೋ ಶಾಪಿಂಗ್ ಹಾಲ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅದರಲ್ಲಿ ಎಲ್ಲ ತರಿಸಿದ್ದೆ ಮೀಶೋಯಿಂದ. ಹಾಗಾಗಿ ಅಂದರೆ ನಾನು ಜಾಸ್ತಿ ತರಿಸಿಲ್ಲ. ಅಂದರೆ ಕಿಚನ್ ಸ್ಟೋರೇಜ್ ಬಾಕ್ಸ್ಗಳು ಇನ್ನೂ ಮಾಡೋದು ಇದ್ದಿದ್ದರೆ ಇನ್ನೂ ತುಂಬ ಮಾಡ್ಬೋದಿತ್ತು. ಬಟ್ ನಾನು ಅಷ್ಟು ಮಾಡಿಲ್ಲ. ಅಂದರೆ ನನಗೀಗ ತಕ್ಕ ಮಟ್ಟಿಗೆ ಎಷ್ಟು ಬೇಕು ಹಾಗೆ ನನಗೆ ಅನುಕೂಲ ಆಗಂಗೆ ಹಾಗೆ ಸ್ವಲ್ಪ ಕಿಚನ್ ಅಂದರೆ ಅಡುಗೆ ಮನೆ ನೀಟಾಗಿ ಕಾಣಂಗೆ ಎಷ್ಟು ಬೇಕು ಅಷ್ಟನ್ನು ನಾನು ಮಾಡಿದ್ದೀನಿ. ಒಂದು ಐಡಿಯಾ ಯೂಸ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ನಾನು ಈ ಮನೆಗೆ ಶಿಫ್ಟ್ ಆದಾಗಲಿಂದ ಈ ರೀತಿಯೇ ನಾವು ಇಟ್ಕೊಂಡಿದ್ದು. ಇದು ನಾನು ಏನಕ್ಕೆ ಆ ಥರ ಎಲ್ಲ ಬಟ್ಟೆಗಳನ್ನ ಮುಚ್ಚಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಧೂಳು ಬೀಳುತ್ತೆ, ಮತ್ತು ಹಬ್ಬಗಳು ಅದು ಇದು ಆದಾಗ ಮತ್ತೆ ಎಲ್ಲ ತೊಳಿಬೇಕು, ಮತ್ತು ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ಸುಮ್ಮನೆ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ಆ ಥರ ಎಲ್ಲ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ರೆ ಧೂಳು ಹಾಗೆ ಎಣ್ಣೆ ಜಿಡ್ಡು ಗಲೀಜು ಆಗಲ್ಲ. ನಾವು ಆಗಾಗ ತೊಳೆಯೋದು ತಪ್ಪುತ್ತೆ. ಯಾವಾಗಾದರೂ ವರ್ಷಕ್ಕೊಂದು ಸಲ ಹಬ್ಬಗಳಿರುತ್ತಲ್ಲ, ಸೊ ಆವಾಗ ಮಾತ್ರ ತೊಳ್ಕೊಬೋದು. ಹಾಗಾಗಿ ನಾನು ಬಟ್ಟೆಗಳನ್ನ ಮುಚ್ಚಿ ಇಡ್ತೀನಿ. ಮನೇಲಿರೋರಾದರೆ ಹಾಗಾಗಿ ಎತ್ತಿ ಎಲ್ಲ ಹಬ್ಬಗಳಿಗೂ ಪ್ರತಿ ಹಬ್ಬಗಳಿಗೆ ತೆಗ್ದು ತೊಳೆಯೋದು ಮಾಡೋದು ಮಾಡ್ತಾಯಿರ್ತಾರೆ. ಬಟ್ ನಾವು ವರ್ಕಿಂಗ್ ವುಮೆನ್ಸ್ಗಳು ಯಾವಾಗಲೂ ತೊಳ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ನಾನು ಆ ರೀತಿ ಬಟ್ಟೆ ಮುಚ್ಚಿ ಇಟ್ಟಿದ್ದೀನಿ. ಕೆಲವರು ಕವರ್ನ ಮುಚ್ಚಿ ಇಡ್ತಾರೆ. ನಾನು ಕವರಲ್ಲಿ ದೊಡ್ಡ ಪಾತ್ರೆಗಳನ್ನ ಹಾಕ್ಬಿಟ್ಟು ಅಂದರೆ ದೊಡ್ಡ ಕವರಲ್ಲೇ ಅದ್ರ ಮೇಲೆ ಬಟ್ಟೆನ ಮುಚ್ಚಿದ್ದೀನಿ, ಆ ಥರ ವೇಲ್ಗಳನ್ನ. ಹಾಗೆ ಸಂಡೇ ಆಗಿದ್ದರಿಂದ ಮಕ್ಕಳೆಲ್ಲ ಹೆಲ್ಪ್ ಮಾಡಾಕ್ತಾ ಇದ್ದಾರೆ. ಮಕ್ಕಳೂ ಕೂಡ ಮನೇಲಿದ್ದರು. ಸೊ ಅವ್ರ ಹೆಲ್ಪ್ನ ತೊಗೊಂಡು ಎಲ್ಲ ಮೇಲ್ಗಡೆದೆಲ್ಲ ತೆಗೆದು ಕೆಳಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಯಾವ್ಯಾವುದು ನಮಗೆ ಬೇಕು ಇರೋದು, ಹಾಗೆ ಯಾವ್ಯಾವುದು ನಾವು ಜಾಸ್ತಿ ಯೂಸ್ ಮಾಡಲ್ಲ ಅವನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಕ್ಕಳಿಬ್ರು ಕೂಡ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಹಾಗೆ ನಾನು ಪಾತ್ರೆಗಳನ್ನ ಜಾಸ್ತಿ ಇಟ್ಟಿಲ್ಲ, ಇದ್ದಾವೆ ಪಾತ್ರೆಗಳು. ಬಟ್ ಮನೆಯಿಂದ ಮನೆಗೆ ಹೋಗುವಾಗ ಎಲ್ಲ ಎತ್ಕೊಂಡು ಹೋಗೋಕ್ಕಲ್ಲ, ಹಾಗೆ ಕೆಲವು ಮನೆಗಳಲ್ಲಿ ಶೆಲ್ಫ್ಗಳಿರಲ್ಲ, ಜೋಡಿಸೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಊರಲ್ಲಿ ಹಾಕ್ಬಿಟ್ಟಿದ್ದೀನಿ. ಊರಲ್ಲಿದೆ ಅಮ್ಮರ ಮನೇಲಿ. ಈಗ ನಾವು ನಮಗೆ ಈಗ ಎಷ್ಟು ಬೇಕು ಅಡುಗೆ ಮಾಡೋದಕ್ಕೆ ಅಷ್ಟು ಮಾತ್ರ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಹಂಗೂ ಅದು ಕ್ರೇಜು ತೊಗೊಳೋದಕ್ಕೆ, ಪಾತ್ರೆಗಳೆಲ್ಲ ತೊಗೊಳ್ಬೇಕು ಅನಿಸುತ್ತೆ. ಒಂದೊಂದು ಟೈಮಲ್ಲಿ ಹಂಗೂ ತೊಗೊಂಡಿದ್ದೀನಿ, ಬಟ್ ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಅಲ್ಲೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಅಂದರೆ ಚಿಕ್ಕ ಮನೆಗೆ ಹೋಗಿ ಪಾತ್ರೆಗಳನ್ನೆಲ್ಲ ಇಡೋಕ್ಕೆ ಜಾಗ ಇಲ್ದಲೆ ಸುಮಾರು ಪಾತ್ರೆಗಳನ್ನೆಲ್ಲ ಅಮ್ಮರ ಮನೇಲಿ ಇರಿಸಿದ್ದೀನಿ ಅಟ್ಟದ ಮೇಲೆ. ಅಲ್ಲೂ ಜಾಗ ಇಲ್ಲ, ಅವರು ತೊಗೊಂಡೋಗು ಅಂತ ಇದ್ದಾರೆ. ಸೊ ಊರಲ್ಲಿ ಮನೆ ಕಟ್ಟಿದಾಗ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಇರಿಸಿದ್ದೀನಿ. ಹಾಗೆ ಇದು ಶೆಲ್ಫು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ತೊಳೆದು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಶೆಲ್ಫ್ ಎಲ್ಲನೂ ತೆಗೆದಿದ್ನಲ್ಲ, ಹಾಗಾಗಿ ನಾನು ನೀಟಾಗಿ ಉಜ್ಜಿಬಿಟ್ಟು ವಿಮ್ ಜೆಲ್ ಹಾಕಿ ನೀಟಾಗಿ ಉಜ್ಜಿಬಿಟ್ಟು ಹಾಗೆ ಒರೆಸ್ಕೊತೀನಿ ಬಟ್ಟೆಯಲ್ಲಿ. ಅಂದರೆ ಏನಾದರೂ ಎಣ್ಣೆ ಕರೆಯೋದು ಧೂಳು ಎಲ್ಲನೂ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗಾಗಿ ನಾನು ಈ ರೀತಿನ ಮಾಡ್ಕೊತಾ ಇದ್ದೀನಿ. ಟೈಲ್ಸ್ ಮೇಲೆ ಧೂಳೆಲ್ಲ ಇದ್ದರೆ ನನಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ಆವಾಗವಾಗ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತೀವಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂಥರ ಕಿಚನ್ನು ಕ್ಲೀನಾಗಿರುತ್ತೆ. ಕಿಚನ್ ಕ್ಲೀನಾಗಿದ್ದಷ್ಟು ನಮಗೆ ಒಂಥರ ಅಡುಗೆ ಮನೆಗೆ ಹೋಗಿ ಕೆಲಸ ಮಾಡೋದಕ್ಕೂ ಅಷ್ಟೇ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ, ಪಾಸಿಟಿವ್ ಎನರ್ಜಿ ಇದ್ದಂಗೆ ಮಾಡೋದಕ್ಕೆ ನಮಗೂ ಖುಷಿ ಅನಿಸುತ್ತೆ. ಸೊ ಹಾಗೆ ಇದು ತೋರಿಸಿದ್ದೆ ನಿಮಗೆ ವಿಡಿಯೋ, ಅಂದರೆ ಗ್ಲಾಸ್ ಕಂಟೈನರನ್ನು ಬುಕ್ ಮಾಡಿದ್ನಲ್ಲ. ಸೊ ಹಾಗಾಗಿ ಹೆಂಗೂ ಕ್ಲೀನ್ ಮಾಡ್ತಾಯಿದ್ನಲ್ವಾ ಕಿಚನ್ನೆಲ್ಲ, ಶೆಲ್ಫೆಲ್ಲನೂ, ಆವಾಗಲೇ ಈ ಬಾಟ್ಲುಗಳನ್ನ ತೊಳೆದು ನೀಟಾಗಿ ಇಟ್ಕೊಬಿಡೋಣ. ಆಮೇಲೆ ಅದು ಎಲ್ಲ ಡ್ರೈ ಆದಮೇಲೆ ಇದಕ್ಕೆ ಮಸಾಲೆ ಪದಾರ್ಥಗಳು ಹಾಗೆ ಆಯಿಲು ಎಲ್ಲ ಹಾಕಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಇವಾಗಲೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಮಾಡ್ಕೊಂಡಿದ್ದಿದ್ದು ವಿಡಿಯೋ ನಾನು ಶಾಪಿಂಗ್ ಹಾಲಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ.
ಇದು ಈ ಕಡೆ ಸ್ಪೈಸಸ್ ಅಂದರೆ ಡ್ರಾಪ್ ಥರನೂ ಬರುತ್ತೆ, ಹಾಗೆ ಇನ್ನೊಂದು ಕಡೆ ಜಾಸ್ತಿ ಥರನೂ ಬರುತ್ತೆ. ಇದು ಸ್ಪೈಸಸ್ ಹಾಕು, ಇದರಲ್ಲಿ ಸಾಲ್ಟು ಪೆಪ್ಪರು ಈ ಥರ ಎಲ್ಲ ಇಟ್ಕೋಬೋದು. ಇದು 6 ಬಂದಿದೆ ಗ್ಲಾಸ್ದು ಬಾಟಲು, ಹಾಗೆ 2 ಆಯಿಲ್ ಕಂಟೈನರು, ಹಾಗೆ ಒಂದು ಬ್ರಷ್ಷು ಅಂದರೆ ಆಯಿಲ್ ಸ್ಪ್ರೆಡ್ ಬ್ರಷ್ ಈ ರೀತಿ ಬಂದಿದೆ. ಹಾಗೆ ಇಲ್ಲಿ ಮುಂಚೆ ಎಲ್ಲ ಇಟ್ಟಿದ್ವಲ್ಲ, ಸೊ ಅದೆಲ್ಲ ತೆಗೆದು ನೀಟಾಗಿ ಅಲ್ಲೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಬಾಕ್ಸ್ನ ಆ ಥರ ಮಾಡಿಟ್ಟಿದ್ದೀವಿ ಸ್ಟೋರೇಜ್ಗೆ. ಹಾಗೆ ಇಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಆಯಿಲ್ ಹಾಕೋಕ್ಕೆ ಹೋದಾಗ ಸ್ವಲ್ಪ ಎಲ್ಲ ಇದಾಯಿತು, ಅಂದರೆ ಚೆಲ್ಲಿಲ್ಲ ನನಗೆ, ಅಂದರೆ ಅದು ಫುಲ್ಲು ತುಂಬ್ಕೊಳ್ಳೋ ಥರ ಆಯ್ತಾಯಿತ್ತು. ಹಾಗಾಗಿ ನೋಡಿ ನಿಧಾನಕ್ಕೇ ಹಾಕ್ತಾಯಿದ್ದೀನಿ. 2 ಅಂದರೆ ಇದು 500 ml 2 ಅಲ್ವಾ, ಸೊ ಹಾಗಾಗಿ 2 ಬಾಟ್ಲಿಗೂ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ನನ್ನ ತಂಗಿ ಬೈತಾಯಿದ್ಲು, ಗ್ಲಾಸ್ ಅಕಸ್ಮಾತ್ ಏನಾರು ಎಣ್ಣೆ ಜಿಡ್ಡಾಗಿ ಬಾಟ್ಲು ಮೇಲೆ ಕೈ ಜಾರಿ ಬಿದ್ದು ಹೊಡೆದೋದ್ರೆ ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಹಂಗೂ ತರಿಸಿದ್ದೀನಿ ನೋಡೋಣ ಅಂತ ಹೇಳ್ಬಿಟ್ಟು. ಹಾಗೆ LED ಲೈಟೆಲ್ಲ ತರಿಸಿದ್ನಲ್ಲ, ಸೊ ಅದನ್ನು ನಾನು ಕಿಟಕಿಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಅದೆಲ್ಲ ನಮ್ಮ ಕಿಚನ್ದು ಕೆಲಸಗಳನ್ನ ಮಾಡುವಾಗ ನಾನು ಅದು ವಿಡಿಯೋನೇ ಮಾಡ್ಕೊಂಡಿಲ್ಲ. ಅಂದರೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ, ಫಸ್ಟು ಕಿಟಕಿ ಟೈಲ್ಸ್ ಎಲ್ಲ ವಿಂಡೋ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ನಾವು ಇದನ್ನು ಸ್ಟಿಕ್ ಮಾಡ್ತಾ ಇರೋದು. ಹಾಗೆ ಇದನ್ನು ಏನರಲ್ಲಪ್ಪ ಮಾಡ್ತಾಯಿದ್ದೀನಿ ಅಂದರೆ ಡಬಲ್ ಸೈಡ್ ಟೇಪಲ್ಲಿ, ಅದು ಡಬಲ್ ಸೈಡ್ ಟೇಪು ಬರುತ್ತೆ. ಅಂದರೆ ಈಗ ಇನ್ನೊಂದು ಥರ ಬರುತ್ತಲ್ಲ 10 ರೂಪಾಯಿದು, ಅದೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಇದು ರೆಡ್ ಕಲರಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಅಂಟುತ್ತೆ. ಸೊ ಅದರಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಗ್ರೀನ್ ಮ್ಯಾಟ್ 2 ತರಿಸಿದ್ದೆ, 2ರಲ್ಲಿ ಒಂದನ್ನು ಕಟ್ ಮಾಡಿಬಿಟ್ಟು ಈ ಥರ ವಿಂಡೋಗೂ ಹಾಕ್ತಾಯಿದ್ದೀನಿ. ಹಾಗೆ ಈ ಕಡೆ ಒಂದು ಗ್ರೀನ್ ಮ್ಯಾಟ್ನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಮನಿ ಪ್ಲ್ಯಾಂಟು, ಇದು ಮನಿ ಪ್ಲ್ಯಾಂಟನ್ನು 2 ತರಿಸಿದ್ದೆ, ಒಂದು ವಿಂಡೋಗೆ ಹಾಕಿದ್ದೀವಿ. ಹಾಗೆ ಇಲ್ಲಿ ಇನ್ನೊಂದನ್ನು ಹಾಕಿಸ್ತಾ ಇದ್ದೀನಿ ಮಕ್ಕಳ ಕೈಯಲ್ಲೇ. ಮಕ್ಕಳು ತುಂಬ ಹೆಲ್ಪ್ ಮಾಡ್ತಾರೆ ಈ ಥರ ಇದು ಮಾಡೋದಕ್ಕೆಲ್ಲ. 1 ವಾರ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಮಾಡೋದಕ್ಕೆ. ಅಂದರೆ ಯಾವ ರೀತಿ ಮಾಡಬೇಕು ಅಂತ ಐಡಿಯಾ, ಮತ್ತು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ವ, ಅದರಲ್ಲಿ ಒಂದೊಂದು ಐಟಮ್ ಇರೋಲ್ಲ. ಸೊ ಇದು ಐಟಮ್ನೆಲ್ಲ ತರಿಸ್ಕೋಬೇಕು, ಹಾಗೆ ಹೆಂಗೆ ಮಾಡಿದ್ರೆ ಏನು, ಈ ರೀತಿ ಎಲ್ಲ ತುಂಬ ಯೋಚನೆಗಳು ಬರುತ್ತೆ. ಹಾಗೆ ಫ್ರಿಜ್ಜು ಅಷ್ಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಬಟ್ ಫ್ರಿಜ್ಜು ಸ್ಟೋರೇಜ್ದು ವಿಡಿಯೋ ಮಾಡಿಲ್ಲ, ಯಾಕಂತಂದರೆ ಫ್ರಿಜ್ಜಲ್ಲಿ ಏನೇನು ಈ ಬಾಕ್ಸ್ನೆಲ್ಲ ಬರುತ್ತಲ್ವ ಫ್ರಿಜ್ ಸ್ಟೋರೇಜ್ದು, ಆ ಬಾಕ್ಸ್ ಎಲ್ಲ ತಂದ ಮೇಲೆ ಹಾಕಿ ಫ್ರಿಜ್ಜನ್ನ ಯಾವ ರೀತಿ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪಾತ್ರೆಗಳು ಇದ್ದವು, ಇದೆಲ್ಲ ತೆಗೆದುಬಿಟ್ಟಿದ್ದೀನಿ, ಮೇಲಿಟ್ಟಿದ್ದೀನಿ. ಹಾಗೆ ಈ ಬಾಕ್ಸ್ಗಳೆಲ್ಲ ಹಳೆಯವೇ ಇದ್ದಾವೆ, ನಾನು ಬಾಕ್ಸ್ಗಳನ್ನ ಚೇಂಜ್ ಮಾಡಿಲ್ಲ. ಯಾಕಂದರೆ ಈಗ ಬಾಕ್ಸ್ಗಳಿಗೆಲ್ಲ ಚೇಂಜ್ ಮಾಡಬೇಕಂದ್ರೆ ದುಡ್ಡು ಜಾಸ್ತಿ ಬೇಕು. ಹಾಗೆ ಸುಮ್ಮನೆ ಏನಕ್ಕೆ ಈಗ ಯೂಸ್ ಆಯ್ತಾ ಇದ್ದಾವಲ್ವ, ಏನು ಒಡೆದೋಗಿಲ್ಲ. ಹಾಗೆ ಇವಾಗ ನಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಬಾಕ್ಸ್ಗಳನ್ನೆಲ್ಲವ. ಎಲ್ಲ ಥರನೂ ಸ್ಟೋರ್ ಮಾಡ್ಕೊಳಕ್ಕೆ ನನಗಿರೋದ್ರಿಂದ ಮತ್ತೆ ಏನಕ್ಕೆ ಬಾಕ್ಸ್ಗಳನ್ನ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹಳೆ ಬಾಕ್ಸ್ಗಳು ಅಂದರೆ ಸ್ಟೀಲು ಪ್ಲಾಸ್ಟಿಕ್ ಏನಿತ್ತು ಅದಕ್ಕೆ ಅವನ್ನೇ ವಾಶ್ ಮಾಡಿ ನೀಟಾಗಿ ಅವಕ್ಕೇ ಎಲ್ಲ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಗ್ರಾಸರೀಸ. ಹಾಗೆ ಇದು ರೂಲ್ಸ್ ಆಫ್ ಲೈಫು, ಇದು ನೋಡಿದೆ, ನಾನು ಹೇಳಿದ್ನಲ್ವ, ಅದು ತುಂಬ ಚೆನ್ನಾಗಿತ್ತು. ಮತ್ತು ನಾನು ಇನ್ನೊಂದು ಬೇರೆದು ನೋಡಿದ್ದೆ, ಡ್ರೀಮ್ ಬಿಗ್ ಹಾಗೆ ಬಿಲೀವ್ ಯುವರ್ ಸೆಲ್ಫ್ ಆ ಥರದ್ದೊಂದು ನೋಡಿದ್ದೆ. ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು, ಹಾಗೆ ಇದು ಕಡಿಮೆ ಇತ್ತು, ಮತ್ತು ಇದ್ರ ಕೋಟ್ಸು ಚೆನ್ನಾಗಿತ್ತು. ಇನ್ನು ಬೇರೆ ಬೇರೆ ಕೋಟ್ಸ್ ಎಲ್ಲ ಇತ್ತು, ಅದು ನನಗೆ ಇಷ್ಟ ಆಗಿತ್ತು. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಇತ್ತು, ಹಾಗಾಗಿ ಕಡಿಮೆ ದುಡ್ಡಿಗೆ ನನ್ನ ಬಜೆಟ್ಟಿಗೆ ಇದೇ ಇರಲಿ ಅಂತ ಹೇಳ್ಬಿಟ್ಟು ತರಿಸ್ದೆ. ಸೊ ಇದು ನನ್ನ ಪುಟ್ಟ ಅಡುಗೆ ಮನೆ. ಇವಾಗ ಒಂಥರ ಅಡುಗೆ ಮನೆಗೆ ಬಂದರೆ ಒಂಥರ ಖುಷಿಯಾಗುತ್ತೆ, ಮತ್ತು ನನಗೆ ನನ್ನ ಅಡುಗೆ ಮನೇನ ದೃಷ್ಟಿ ತಕ್ಕೋತೀನಿ ನೋಡ್ಬಿಟ್ಟು. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಲೈಟ್ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಮನಿ ಪ್ಲ್ಯಾಂಟ್ ಹೇಗಿರೋದಕ್ಕೆ ನಾವು ಇಲ್ಲಿ ಎಲ್ಲೂ ಮಳೆ ಹೊಡೆದಿಲ್ಲ. ಇದು ಟೇಪ್ ಅಂದರೆ ಗಮ್ ಟೈಪ್ ಬರುತ್ತಲ್ವ, ಸೊ ಅದನ್ನು ಹಾಕಿ ಎಲ್ಲ ಮಾಡಿದ್ದೀವಿ. ಯಾಕಂದರೆ ನಾವು ಬಾಡಿಗೆ ಮನೆಗಳಲ್ಲಿರೋದು ಮಳೆಗಳನ್ನ ಹೊಡೆದು ಮನೇನ ಹಾಳು ಮಾಡಬಾರ್ದು, ನೆಕ್ಸ್ಟ್ ಬರೋರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನಾವು ಎಲ್ಲೂ ಮಳೆ ಹೊಡೆದಿಲ್ಲ ನಾನು ಒಂದೂ. ಇದು ಡಬಲ್ ಸೈಡ್ ಸ್ಟಿಕ್ ಬರುತ್ತಲ್ಲ ವಾಲ್ ಸ್ಟಿಕ್ಕು, ಅದನ್ನು ಹಾಕಿದ್ದೀವಿ. ಬೇಡ ಅಂದರೆ ಅದನ್ನು ತೆಗೆದು ನಾವು ಬಿಸಾಕ್ಬೋದು. ಸೊ ಇವಾಗ ನಮ್ಮ ಅಡುಗೆ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಮನಿ ಪ್ಲ್ಯಾಂಟನ್ನು ಕೂಡ ತೊಗೊಂಬಂದಿದೆ, ಅದನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಆರ್ಟಿಫಿಷಿಯಲ್ ಪ್ಲ್ಯಾಂಟು ಇಟ್ಟಿದ್ದೀನಿ.
ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಹಾಗೆ ಮಧ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಟೋರೇಜ್ ಅಂದರೆ ಸ್ಪೈಸ್ ಸ್ಟೋರೇಜ್ ರ್ಯಾಕರ್ ಇದೆಯಲ್ಲ, ಅಲ್ಲಿ ಒಂದು ಪ್ಲ್ಯಾಂಟ್ ಅಂದರೆ ಆರ್ಟಿಫಿಷಿಯಲ್ದು ಫ್ಲವರ್ ಇಟ್ಟಿದ್ದೀನಿ. ಅದೊಂದಕ್ಕೋಸ್ಕರನೇ ನಾನು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡೋದನ್ನು ತುಂಬ ಲೇಟ್ ಮಾಡಿದೆ. ಯಾಕಂತಂದರೆ ಅದು ಖಾಲಿ ಇತ್ತಲ್ವ, ಅದು ಸೆಂಟ್ರಲ್ಲಿ ಫ್ಲವರ್ ಹಾಕಿಡೋಣ ಅಂತ ಹೇಳಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ಫ್ಲವರ್ ನೋಡಿ ಬುಕ್ ಮಾಡಿದೆ. ರೋಸ್ದು ಅಂದರೆ ಬೇರೆ ಕಲರ್ ಹಾಕಿದ್ದಿದ್ರೆ ಚೆನ್ನಾಗಿರೋದು, ನನಗೆ ಯಾಕೋ ರೋಸ್ ಇಷ್ಟ ಆಯಿತು. ಸೊ ಹಾಗಾಗಿ ರೋಸ್ದು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ನನ್ನ ಅಡುಗೆ ಮನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇದು ಈ ಥರ ಗ್ರೀನ್ ಮ್ಯಾಟ್ ಮೇಲೆ ಇದು ಸ್ಪ್ಯಾಚುಲಾಸ್ ಎಲ್ಲನೂ ಹಾಕಿಟ್ಟಿದ್ದೀನಿ. ಯಾಕಂದರೆ ತಟ್ಟೆ ಸ್ಟ್ಯಾಂಡಲ್ಲೇ ಇತ್ತು ನನಗೆ ಪ್ಲೇಸು, ಬಟ್ ನಾವಲ್ಲಿ ಅಡುಗೆ ಮನೆ ಒಂಥರ ತುಂಬ ಚಿಕ್ಕದು ಕಾಣಿಸೋದು, ಅಲ್ಲಿ ಸಿಂಕ್ ಹತ್ರ ನಿಂತ್ಕೊಂಡು ಪಾತ್ರೆ ತೊಳಿತಾ ಇದ್ರೆ ನಮಗೆಲ್ಲ ಟಚ್ ಆಗೋದು. ಹಾಗಾಗಿ ಅದನ್ನು ರಿಪ್ಲೇಸ್ ಮಾಡಿ ಈ ರೀತಿ ಟೈಲ್ಸ್ಗೆ ಹಾಕಿದ್ದೀನಿ. ನನಗೆ ಇವಾಗ ಅಡುಗೆ ಮನೆ ಇಷ್ಟ ಆಯಿತು. ಬಟ್ ಈ ಕಂಟೈನರ್ ಅಂದರೆ ಗ್ರಾಸರಿ ಸ್ಟೋರೇಜ್ ಬಾಕ್ಸ್ಗಳನ್ನ ಚೇಂಜ್ ಮಾಡಿದ್ದಿದ್ರೆ ಇನ್ನೂ ತುಂಬ ಲುಕ್ಕಾಗಿ ನನ್ನ ಅಡುಗೆ ಮನೆ ಬರೋದು. ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಅಂದರೆ ಫ್ರಿಜ್ಗೂ ಮ್ಯಾಟು ಮತ್ತು ಫ್ರಿಜ್ ಕಂಟೈನರ್ ಇರುತ್ತಲ್ಲ, ಅಂದರೆ ವೆಜಿಟೇಬಲ್ ಕಂಟೈನರ್ ಸ್ಟೋರೇಜು, ಸೊ ಅದನ್ನು ತೊಗೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದೆ ತೊಗೊಳ್ಳೋಣ ಇನ್ನೊಂದೆರಡು ತಿಂಗಳು ಬಿಟ್ಟು. ಈಗ ಸದ್ಯಕ್ಕೆ ನನ್ನ ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ 2 ಬಾಟ್ಲಲ್ಲಿ ಒರಿಜಿನಲ್ ಮನಿ ಪ್ಲ್ಯಾಂಟ್ನ ಹಾಕಿಟ್ಟಿದ್ದೀನಿ. ಹಾಗೆ ಇದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟು. ಇದಕ್ಕೆ ಗಮ್ ಟೇಪ್ ಹಾಕಿ ಈ ಥರ ಹಾಕಿದ್ದೀನಿ. ನಾನು ಬೇರೆಯವರು ಮಾಡ್ತಿದ್ದಿದ್ದು ವಿಡಿಯೋ ನೋಡಿಬಿಟ್ಟೆ ನಾನು ಮಾಡಿರೋದು. ಅಂದರೆ ಒಬ್ರಿಗೊಬ್ರು ಮಾಡ್ತಾಯಿರೋ ಒಂಥರ ಇನ್ಸ್ಪಿರೇಷನ್ ಬರುತ್ತಲ್ವ, ಹಾಗೆ ಇಲ್ಲಿ ನೋಡ್ಬೋದು. ಈ ಕಡೆ ಮುಂಚೆ ಇದ್ವಲ್ಲ ಪಾತ್ರೆಗಳೆಲ್ಲ ಈ ಸೈಡ್ ಇಟ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ನಾನು ಇವಾಗ ಆ ಸೈಡ್ ಇಟ್ಟಿದ್ದೀನಿ. ಯಾಕಂದರೆ ಈ ಸೈಡ್ ಫ್ರೀಯಾಗಿರಲಿ, ಮತ್ತು ನಮಗೇನಾದರೂ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಅರ್ಜೆಂಟಿಗೆ ಸಿಗಲಿ ಅಂತ ಹೇಳ್ಬಿಟ್ಟು. ಇದು ಕೈಗೆ ಎಟ್ಕಲ್ಲ, ಅಂದರೆ ಹಾಗೆಯೇ ಎಟ್ಕಲ್ಲ ನಾವು ಅಡುಗೆ ಮಾಡೋದಕ್ಕೆ ಪಾತ್ರೆಗಳನ್ನ ತಗೊಳ್ಳೋದಕ್ಕೆ. ಬಟ್ ಇಲ್ಲೊಂದು ಚಿಕ್ಕ ಸ್ಟೂಲ್ ಮಾಡಿಕೊಂಡಿದ್ದೀನಿ. ಆ ಸ್ಟೂಲ್ ಹಾಕಿದ್ರೆ ಬೇಗ ಸಿಗ್ತವೆ. ಮುಂಚೆ ಆದರೆ ಸಿಗ್ತಾ ಇರಲಿಲ್ಲ ಪಾತ್ರೆಗಳನ್ನ. ಹಾಗೆ ಮನೆ ತುಂಬ ಚಿಕ್ಕದು, ನನಗೆ ಪಾತ್ರೆಗಳು ಇಡೋಕ್ಕೆ ಜಾಗ ಇಲ್ಲ ಅಂತ ತುಂಬ ಅನ್ಕೋತಿದ್ದೆ. ಕಿಚನ್ ತುಂಬ ಚಿಕ್ಕದಾಯಿತು, ಏನು ಮಾಡೋದು, ಯಾವ ಪಾತ್ರೆಗಳು ಬೇಗ ಸಿಗಲ್ಲ ಅಂತ. ಬಟ್ ನಾವು ಐಡಿಯಾ ಯೂಸ್ ಮಾಡಿ ನಾವು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಚಿಕ್ಕ ಮನೆಯಲ್ಲೂ ಚೊಕ್ಕವಾಗಿ ಜೋಡಿಸ್ಕೋಬೋದು ಅನ್ನೋದಕ್ಕೆ ಇದೇ ರೀತಿ ಉದಾಹರಣೆ. ಹಾಗೆ ದೊಡ್ಡ ಬಾಕ್ಸ್ ಇದ್ದವು ನನ್ನ ಹತ್ರ, 2 ದೊಡ್ಡ ಬಾಕ್ಸ್ ಇದ್ವಲ್ಲ ಇಲ್ಲಿ ಕೆಳಗಡೆ, ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಚಿಕ್ಕ ಬಾಕ್ಸ್ಗಳಿಗೆ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನೋಡಿ ಈ ಥರ ಏಕಷ್ಟು ಚಿಕ್ಕ ಪಾತ್ರೆಗಳನ್ನ ಇಟ್ಕೊಂಡಿರೋದ್ರಿಂದ ನನಗೆ ಎಲ್ಲ ಬೇಗ ಸಿಗುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾಟ್ ಹಾಕಿರೋದ್ರಿಂದ ಗ್ರೀನ್ ಮ್ಯಾಟು ಅದ್ರ ಕೆಳಗಡೆ ಸ್ವಲ್ಪ ಅಂದರೆ ಇದ್ರ ಹಿಂದೆಗಡೆ ಹೋಗಿದೆ ಲೈಟು. ಹಾಗಾಗಿ ಮತ್ತು ಆ ಲೈಟು ಮತ್ತು ಮನಿ ಪ್ಲ್ಯಾಂಟು ಈ ಥರ ಗ್ರೀನ್ ಮ್ಯಾಟ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆಯಿಲ್ ಸ್ಟೋರೇಜ್ದು ನೋಡ್ತಾ ಇರ್ಬೋದು. ಹಾಗೆ ಕುಟಾಣಿನೂ ಕೂಡ ಕೆಳಗಡೆ ಇಟ್ಟಿದ್ದೀನಿ. ಹಾಗೆ ಸ್ಪೈಸಸ್ ಎಲ್ಲ ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ನಮ್ಗೆ ಅರ್ಜೆಂಟಿಗೆ ಬೇಗ ಸಿಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಅಡುಗೆ ಮನೆ ನೋಡಿದ್ರಲ್ವ, ಸೊ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಇದನ್ನು ಮಾಡೋದಕ್ಕೆ 1 ವೀಕ್ ಹಾಗೆ 15 ಡೇಸ್ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಒಂದೇ ಒಂದು ಲೈಕು ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.